ಹಲೋ ಫ್ರೆಂಡ್ಸ್, ಏಷ್ಯನ್ ಟೆಕ್ ಇನ್ಸ್ಟಿಟ್ಯೂಟ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಇವಾಗ ನಮ್ಮೊಂದು ಬ್ಯಾಚ್ ಕ್ಲಿಯರ್ ಆಗ್ತಾ ಇದೆ. ಇದರಲ್ಲಿ ಒಂದು ಸ್ಟೂಡೆಂಟ್ ಒಂದು ರಿವ್ಯೂನ ನಾವು ತಿಳ್ಕೊಂಬನ, ಹೇಗಿದೆ ಕೋರ್ಸು, ಎಷ್ಟು ದಿನದಾಗ ಕಂಪ್ಲೀಟ್ ಆಗುತ್ತೆ, ನಿಮಗೆ ಬೇಸಿಕ್ ಇದ್ದ ಹಿಡಿದು ಅಡ್ವಾನ್ಸ್ ಲೆವೆಲ್ವರೆಗೂ ಹೇಳ್ಕೊಡ್ತಾ ಇದ್ದೀವ ಇಲ್ವಾ ಅಂತ ಒಂದು ಸ್ಟೂಡೆಂಟ್ ರಿವ್ಯೂ ನಾವು ಕೇಳ್ಕೊಂಬನ. ಇಲ್ಲಿ ವಸತಿ ವ್ಯವಸ್ಥೆ ಐತೆ, ನಾವು ಊಟ ಹೆಂಗಿದೆ, ಲೈಕ್ ಊಟ ವಸತಿ ವ್ಯವಸ್ಥೆ ಐತಾ ಇಲ್ವಾ ಅಂತ ಅವರು ಇದರಲ್ಲೇ ಕೇಳೋಣ ಬನ್ನಿ. ವಿನೋದ್ ಅವರೇ, ನಿಮ್ಮ ಹೆಸರು, ನೀವು ಎಲ್ಲಿದ್ದ ಅವೆಲ್ಲ ತಿಳಿಸ್ಕೊಡಿ. ನಮ್ಮ ಹೆಸರು ವಿನೋದ್ ಅಂತ. ನಾವು ಬಾಲ್ಕೋಟ್ ಜಿಲ್ಲೆ ಹುನಗುಂದಿದ್ದ ಬಂದಿದ್ವಿ. ಇಲ್ಲಿ ಬರ್ಬೇಕಂದ್ರೆ ಸರ್ ಯೂಟ್ಯೂಬ್ನಾಗ ವಿಡಿಯೋ ನೋಡೋಕೆ ಬಂದಿದ್ವಿ. ಓಕೆ. ಬಂದ ತಕ್ಷಣ ಒಂದು ದಿನ ರೆಸ್ಟ್ ಮಾಡೋಕೆ ಬಿಟ್ಟರು, ಮತ್ತು ಈ ಕಟ್ಟ ಬೇಸಿಕ್ ಎಲ್ಲ ಪರ್ಫೆಕ್ಟಾಗಿ ಹೇಳ್ಕೊಟ್ರು. ಓಕೆ. ಆಮೇಲೆ ಡೆಪ್ತಾಗಿ ನಮಗೇನೋ ಗೊತ್ತಾಗಲಿಕ್ಕೂ ಇಂಡಿವಿಜುವಲ್ ಆಗಿ 2-3 ಸಲ ಹೇಳ್ಕೊಟ್ಟಿದ್ದಾರೆ. ಓಕೆ. ನಾವೇನೋ ಗೊತ್ತಿಲ್ಲ ಅಂದರೂ ಮರಳಿ ಹೇಳ್ಯಾರ. ಓಕೆ. ನೀವು ಇಲ್ಲಿ ಬಂದು ಇವತ್ತಿಗೆ ಎಷ್ಟು ದಿನ ಆಯಿತು? ನಾವು ಬಂದೀಗ 25 ಡೇಸ್ ಆಯಿತು. ಓಕೆ. 20 ಡೇಸ್ ಮುಗಿದ್ರು ಒಂದು 5 ಡೇಸ್ ಎಕ್ಸ್ಟ್ರಾ ಇದ್ದೀನಿ. ಅದಕ್ಕೇನು ಅವರು ಅಬ್ಜೆಕ್ಷನ್ ಮಾಡಿಲ್ಲ. ಇವಾಗ ನಿಮಗೆ ಕೋರ್ಸ್ ಬಂದು 20 ಡೇಸ್ ಇರುತ್ತೆ. ನಾವು ಹೇಳಿರ್ತೀವಲ್ವ ನಿಮಗೆ ಎಕ್ಸ್ಟ್ರಾ 5 ಡೇಸ್ ಅಥವಾ ಏನಾದರೂ ಕ್ಲಿಯರ್ ಆಗಿಲ್ಲ ಅಂದರೆ ನಿಮಗೆ ಎಕ್ಸ್ಟ್ರಾ 5 ಡೇಸ್ ಇರ್ಬೋದು. ನೀವೆಲ್ಲ ಡೌಟೆಲ್ಲ ಕ್ಲಾರಿಟಿ ಮಾಡ್ಕೊಂಡು ಹೋಗ್ಬೋದು ಅಂತ ನಾವು ವೀಡಿಯೋದಲ್ಲಿ ಹೇಳ್ತಾನೆ ಇರ್ತೀವಿ. ಒಂದು ಸ್ಟೂಡೆಂಟು ಅಷ್ಟೇ ಥರನೇ ಲೈಕ್ ಕ್ಲಾರಿಟಿಗೆ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ ಅಂತ ಒಂದು ಉದ್ದೇಶದಲ್ಲಿ 25 ಡೇಸ್ ಕ್ಲಿಯರ್ ಆಗಿದೆ. ಓಕೆ. ನಿಮಗೆ ಊಟ ವ್ಯವಸ್ಥೆ ಮತ್ತು ಇದೆ ಅಲ್ವಾ? ಹಾಂ ಸರ್, ಇದೆ. ಊಟದ ಬಗ್ಗೆ ತೊಂದರೆನೇ ಇಲ್ಲ. ಯಾಕಂದ್ರೆ ನೀವು ಎಷ್ಟು ಉಣ್ತೀರ ಅಷ್ಟು ಹಾಕ್ತಾರೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಪ್ಲೇಟ್ ಮೀಲ್ಸ್ ಇರ್ತಾವೆ, ಮತ್ತು ಅವರು ಸರಿಯಾಗಿ ಅಡುಗೆ ಮಾಡಲ್ಲ. ಇಲ್ಲಿ ಅಡುಗೆ ಮಾಡೋರು ಅದರ ನಾವು ಎಷ್ಟು ಊಟ ಮಾಡಿದ್ರು ಏನು, ಯಾಕಂದರೆ ಎಲ್ಲೆಲ್ಲಿದ್ದನೋ ಬರ್ತಾ ಇರ್ತಾರೆ. ಬಾಗಲಕೋಟೆ ಇವಾಗ ಇವರೇ ಎಕ್ಸಾಂಪಲ್ ಆಗಿ ಬಾಗಲಕೋಟೆ ಇದ್ದ ಬಂದಿದ್ದಾರೆ. ಅವ್ರಿಗೊಂದೊಂದು ಡೌಟ್ ಇರುತ್ತೆ. ಯಾಕಂದರೆ ಅಲ್ಲಿದ್ದ ಬಂದಿರ್ತಾರೆ, ರೂಮ್ ಇದನ್ನು ಇಲ್ಲ ಹೊರಗಡೆ ಸ್ಟೇ ಮಾಡ್ಬೇಕಾ, ಊಟ ಹೊರಗಡೆ ಮಾಡ್ಬೇಕಾ ಅಂತ ಒಂದು ಡೌಟ್. ಅದಕ್ಕೆ ಎಲ್ಲರಿಗೂ ಹೇಳಿ ಕ್ಲಿಯರಾಗಿ. ಹಾಂ, ನೀವೇನು ಊಟದ ಬಗ್ಗೆ ರೂಮಿನ ಬಗ್ಗೆ ಚಿಂತೆ ಮಾಡೋಕೆ ಹೋಗ್ಬಿಡ್ರಿ. ಬರ್ರಿ, ಎನಿ ಟೈಮ್ ಬಂದು. ನಾನು ಬಂದಿದ್ದ ನಶಿನೇ 4ಕ್ಕೆ, ಅವಾಗ ಬಂದು ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಬಂದಾರೆ. ಊಟ ವ್ಯವಸ್ಥಿತವಾಗಿರುತ್ತೆ, ರುಚಿಕಟ್ಟಾಗಿ ಹೊತ್ತಿಗೆ ಹಾಕ್ತಾರೆ. ಮತ್ತು ರೂಮು ಮಲ್ಗೋಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಲ್ಯಾಬು ನೀವು ಬೆಳಗ್ಗೆ 8:30-9ಕ್ಕೆ ಚಲೋ ಹೋಗುತ್ತೆ. ರಾತ್ರಿ 10 ಗಂಟೆ ತನಕ ಮಾಡ್ಬೋದು. ನೀವು ಯಾವಾಗ ಮಾಡ್ತೀನಂದ್ರೂ ಅವರು ಬಿಡ್ತಾರೆ ಕೀ ಕೊಟ್ಕಟ್ಟ. ಓಕೆ. ನಿಮಗೆ ಬೇಸಿಕ್ ಇದ್ದ ಹಿಡಿದು ಇವಾಗ ಚಿಪ್ ಲೆವೆಲ್ವರೆಗೂ IC ಬಾಲಿಂಗ್ ಎಲ್ಲ ನಿಮಗೆಲ್ಲ ಹೇಳ್ಕೊಟ್ಟಿದ್ದೀವಲ್ಲ, ಯಾವ ಥರ ಮಾಡಬೇಕು, ಹೆಂಗೆ ಪರ್ಫೆಕ್ಟ್ ಆಗಬೇಕು, ನಿಮಗೆ ಟ್ರೇಸಿಂಗ್ ಆಗಲಿ, ಫಾಲ್ಟ್ ಫೈಂಡಿಂಗ್ ಹೆಂಗೆ ಮಾಡಬೇಕು, ಹಿಂಗೆ ಇದೆಲ್ಲ ಆಗಿದೆ ಅಲ್ವಾ ಸಬ್ಜೆಕ್ಟ್ ಎಲ್ಲ? ಹಾಂ ಸರ್, ಆಗಿದೆ. 2 to 3 ಟೈಮ್ಸ್ ರಿಪೀಟೆಡ್ ಆಗಿದೆ. ಈ ಥರ ಏನಾದರೂ ಡೌಟ್ ಇದ್ದರೆ ನಾವು ಇವಾಗ ಇಂಡಿವಿಜುವಲ್ ಟ್ರೈನಿಂಗ್ ಇರುತ್ತೆ. ಇಲ್ಲಿ ನಿಮಗೆ ಬ್ಯಾಚ್ ವೈಸ್ ಇರಲ್ಲ. ಲೈಕ್ ಎಲ್ಲರಿಗೂ ಒಂದು ತಡೆ ಹೇಳ್ಬಿಟ್ಟು ನಾವು ಬಿಟ್ಬಿಡಲ್ಲ ಅವ್ರನ್ನೆಲ್ಲ. ಒಂದು ತಡೆ ಅಲ್ದಿದ್ರೆ 2 ತಡೆ ಡೌಟ್ ಎಲ್ಲ ಕ್ಲಾರಿಟಿ ಮಾಡ್ತೀವಿ. ಪ್ರತಿಯೊಂದು ಸೆಕ್ಷನಲ್ಲಿ ಅವ್ರಿಗೆ ಒಂದೊಂದು ಟೈಮ್ ಅಲ್ಲ 2 ಟೈಮ್ 3 ಟೈಮ್ಸ್ ಕೂಡ ನಾವು ಡೌಟ್ ಕ್ಲಾರಿಟಿ ಮಾಡಿದ್ವಿ. ಅದೇ ಒಂದು ಸ್ಟೂಡೆಂಟ್ ಅವ್ರು ಹೇಳ್ತಾ ಇದ್ದಾರೆ ಅವರೊಂದು ರಿವ್ಯೂನ. ಓಕೆ. ಈ ವಿಡಿಯೋನ ನೋಡಿ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ಕೆಳಗಡೆ ನಂಬರ್ ಇರುತ್ತೆ, ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಓಕೆ. ಥ್ಯಾಂಕ್ ಯು ವಿನೋದ್ ಅವರೇ. ಥ್ಯಾಂಕ್ ಯು ಸರ್. ನಮಸ್ಕಾರ.